ನಮಸ್ತೆ. ಸೆಕೆಂಡ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಸ್ವಾಗತ. ನಾನು ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ರೇಟ್ ಮೆಜರ್ ಡೆರಿವೇಟಿವ್ ಆಸ್ ಎ ರೇಟ್ ಮೆಜರ್ ಮೇಲೆ ಪ್ರಾಬ್ಲಮ್ಸನ್ನು ನಾನು ವಾಟ್ಸಪ್ಗೆ ಸೆಂಡ್ ಮಾಡಿದ್ದೇನೆ. ಈಗ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆ್ಯಂಡ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, 3 ಮಾರ್ಕ್ಸ್ಗೆ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ನಾನು ವಾಟ್ಸಪ್ಗೆ ಸೆಂಡ್ ಮಾಡ್ತೇನೆ. ಓಕೆ, ನೀವು ಆದಷ್ಟು ವರ್ಕ್ ಮಾಡಿ ಮತ್ತು ನೋಟ್ಸ್ ಮಾಡಿ. ಓಕೆ, ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್. ಬಟ್ ಇಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಮತ್ತು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಂದರೆ ನಿಮಗೆ ಇಂಟರ್ವಲ್ಸ್ ಬಗ್ಗೆ ಆಲ್ರೆಡಿ ನಾವು ಫಸ್ಟ್ ಪೇಜ್ನಲ್ಲಿ ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್, ಸೆಮಿ ಓಪನ್, ಸೆಮಿ ಕ್ಲೋಸ್, ಸೆಮಿ ಓಪನ್ ಮತ್ತು ಇನ್ಫೈನೈಟ್ ಇಂಟರ್ವಲ್ಸ್ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಫಸ್ಟ್ ಪೇಜ್ನಲ್ಲಿ. ಈಗಲೂ ನಾನು ಇನ್ನೊಂದ್ಸಲಿ ಗ್ಲಾನ್ಸ್ ಮಾಡ್ತೇನೆ. ಮತ್ತು ಅಟ್ ದ ಸೇಮ್ ಟೈಮ್ ಯೂಟ್ಯೂಬಲ್ಲಿ ಫ್ರೀಯಾಗಿ ಓಕೆ ಆ ಸೆಟ್ ಥಿಯರಿನಲ್ಲಿ ಮಾಡಬೇಕಾದ್ರೆ ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0, ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0 ಆ ಕಂಡೀಷನ್ಸನ್ನು ನಾವು ಫ್ರೀಯಾಗಿ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಅದು ನೋಡಿದ್ರೆ ಅರ್ಥವಾಗುತ್ತೆ. ಫಸ್ಟ್ ಪಿ ಸೆಟ್ ಥಿಯರಿನಲ್ಲಿ ಕಂಡೀಷನ್ಸನ್ನು ಬರೆಸಿ ನಾವು ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಫ್ರೀಯಾಗಿ ಯಾರು ಬೇಕಾದ್ರೂ ನೋಡ್ಬೋದು. ಓಕೆ, ಅದಕ್ಕೋಸ್ಕರ ಆ ಕಂಡೀಷನ್ಸನ್ನು ನೋಡ್ಕೊಂಡ್ರೆ ಈಗ ನಾನು ಮಾಡ್ತಾ ಇರ್ತಕ್ಕಂಥದ್ದು ಈಸಿಯಾಗಿ ಅರ್ಥವಾಗುತ್ತೆ. ಬಟ್ ನಿಮಗೆ ಚೆನ್ನಾಗಿ ಗೊತ್ತಿರಲಿ, ನಾವೇನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸು ಮತ್ತು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೇನೆ, ವಿಚ್ ಇಸ್ ಡಿಪೆಂಡಿಂಗ್ ಅಪಾನ್ ಸೆಟ್ ಥಿಯರಿನಲ್ಲಿ ಇಂಟರ್ವಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಮತ್ತು ಇನ್ಇಕ್ವಾಲಿಟೀಸ್ ಡಿಸ್ಕಸ್ ಮಾಡಿದ್ದೀವಿ ಫಸ್ಟ್ ಪೇಜ್ನಲ್ಲಿ. ಅದನ್ನು ಯುಟಿಲೈಸ್ ಮಾಡಿಕೊಂಡು ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು. ಓಕೆ, ನೋಡಿ ಇಲ್ಲಿ ಸ್ಟ್ರಿಕ್ಟ್ಲಿ increasing function, strictly increasing functions. ಏನು ಕಂಡೀಷನ್ನು? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಅಂದರೆ ಏನು? ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಫಂಕ್ಷನ್ಸ್ ಗೊತ್ತಿದೆ ನಮಗೆ. ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ ಪರ್ಟಿಕ್ಯುಲರ್ಲಿ ಓಪನ್ ಇಂಟರ್ವಲ್ಲೇ ಬರುತ್ತೆ. ಇನ್ ದ ಇಂಟರ್ವಲ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0. ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದರೆ ಎಫ್ ಡ್ಯಾಶ್ ಎಕ್ಸ್ ಇಸ್ ಪಾಸಿಟಿವ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ಎ ಕಮ ಬಿ. ಅಂದರೆ ಈ ಇಂಟರ್ವಲ್ ಒಳಗಡೆ ಬರ್ತಕ್ಕಂಥ ಎಲ್ಲ ಎಕ್ಸ್ ವ್ಯಾಲ್ಯೂಗೂ ಇದು ಪಾಸಿಟಿವ್ ಆಗಬೇಕು. ಆದರೆ ಅಂಥ ಫಂಕ್ಷನ್ಸನ್ನು ನಾವು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಕರಿತೀವಿ. ನಮಗೆ ಇಂಟರ್ವಲ್ಸ್ ಬಗ್ಗೆ ಆಲ್ರೆಡಿ ಐಡಿಯಾ ಇದೆ. ಸಪೋಸ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದ್ಸಲಿ ಗ್ಲಾನ್ಸ್ ಮಾಡ್ತೀನಿ ಅಂದರೆ 2, 3 ಓಪನ್ ಇಂಟರ್ವಲ್ ಅಂದರೆ ಡೆಫಿನೇಷನ್ ಗೊತ್ತಿದೆ. ಎಕ್ಸ್ಕ್ಲೂಡಿಂಗ್ 2 and 3 ಇದ್ರ ಮಧ್ಯೆ ಬರ್ತಕ್ಕಂಥ ಎಕ್ಸ್ ವ್ಯಾಲ್ಯೂಸಿಗೆ ಇದು ಪಾಸಿಟಿವ್ ಆಗಬೇಕು. ಆದರೆ ಅಂಥ ಫಂಕ್ಷನ್ಸನ್ನು ನಾವು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಕರಿತೀವಿ. ಡೆಫಿನೇಷನ್ ನೋಡಿ, ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎಫ್ ಡ್ಯಾಶ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ಎ ಕಮ ಬಿ. ಓಪನ್ ಇಂಟರ್ವಲ್ಲೇ ಬರೀಬೇಕು. ಓಕೆ, ನೆಕ್ಸ್ಟ್ ಎರಡನೇದು, ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ದ ಇಂಟರ್ವಲ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ಎ ಕಮ ಬಿ. ಓಕೆ, ಈ ಇಂಟರ್ವಲಲ್ಲಿ ಎಫ್ ಡ್ಯಾಶ್ ಎಕ್ಸು ಲೆಸ್ ದ್ಯಾನ್ 0 ಆದರೆ ಅಂದರೆ ನೆಗೆಟಿವ್ ಆದರೆ ದ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ದಿಸ್ ಇಸ್ ದ ಕಾನ್ಸೆಪ್ಟ್. ಡೆಫಿನೇಷನ್ ಚೆನ್ನಾಗಿ ಗೊತ್ತಿರಲಿ. ಓಕೆ, ಅಗೇನ್ ಸಮ್ ಎಕ್ಸಾಂಪಲ್ 4, 5 ಈ ಇಂಟರ್ವಲ್ ಒಳಗಡೆ ಓಪನ್ ಇಂಟರ್ವಲ್ ಅಂದರೆ ಎಕ್ಸ್ಕ್ಲೂಡಿಂಗ್ 4 and 5 ಈ ಇಂಟರ್ವಲ್ ಬರ್ತಕ್ಕಂಥ ಎಲ್ಲ ಎಕ್ಸ್ ವ್ಯಾಲ್ಯೂಗೆ ಎಫ್ ಡ್ಯಾಶ್ ಎಕ್ಸು ನೆಗೆಟಿವ್ ಆದರೆ ದ ಗಿವನ್ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆರ್ ದಿ 2 ಡೆಫಿನೇಷನ್ಸ್. ಈಗ ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡ್ತೇನೆ. ನೋಡಿ, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಪ್ರಾಬ್ಲಮ್ ಈ ಥರ ಇರುತ್ತೆ. ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಂಕ್ಷನ್ ಎಫ್ ಈಸ್ ಡಿಫೈನ್ಡ್ ಬೈ, ಫಂಕ್ಷನ್ ಡಿಫೈನ್ ಮಾಡಿರ್ತಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² - 3x ಈಸ್ ಫಸ್ಟ್ ಕ್ವಶನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಎರಡನೇ ಕ್ವಶನ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ನೆಕ್ಸ್ಟ್ 2, 3, 4, 5, 6, 7, 8, 9 ನಾನು ಇಲ್ಲಿ ಸ್ಕ್ವೇರ್ ಇರೋದು ಮತ್ತು ಒಂದು ಕ್ಯೂಬ್ ಇರೋದು ಫಸ್ಟ್ ಒನ್ನು ಮತ್ತು ಫಿಫ್ತ್ ಒಂದು ನಾನು ಮಾಡ್ತೇನೆ. ಉಳಿದಿರೋ ನೀವು ಟ್ರೈ ಮಾಡ್ಬೋದು. ಸೇಮ್ ಫಸ್ಟ್ ಒಂದು ಮತ್ತು ಈ ಫಸ್ಟ್ ಒಂದು ಯಾವ ಥರ ಮಾಡ್ತೇವೆ, ಸ್ಕ್ವೇರ್ ಇರೋ ಕ್ವಾಡ್ರಾಟಿಕ್ ಇರೋ ನೀವೇ ಟ್ರೈ ಮಾಡಿ. ಇದು ಕ್ವಾಡ್ರಾಟಿಕ್, ಇದು ಕ್ಯೂಬಿಕ್ ಇರೋದು ನಾನು ಯಾವ ಥರ ಮಾಡ್ತೀನಿ, ಉಳಿದಿರೋ ಅದೇ ಥರ ಮಾಡಿ. ಬಟ್ ಇಂಟರ್ವಲ್ಸು ಮತ್ತು ಇನ್ಇಕ್ವಾಲಿಟೀಸ್ ಫಸ್ಟ್ ಪೇಜ್ನಲ್ಲಿ ಇನ್ಇಕ್ವಾಲಿಟೀಸ್ ಚಾಪ್ಟರ್ ಇತ್ತು. ಅವೆರಡೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಇಲ್ಲಿರ ಕಂಡೀಷನ್ಸು ರಾಂಗ್ ಆಗ್ಬಿಡುತ್ತೆ. ಹುಷಾರಾಗಿರಿ. ಓಕೆ, ನೋಡಿ
ಫೈಂಡ್ ದ ಇಂಟರ್ವಲ್ಸ್ ಫಸ್ಟ್ ಫಂಕ್ಷನ್ ತಂತಾನೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x² - 3x. ಕ್ವಾಡ್ರಾಟಿಕ್ ಕೊಟ್ಟರೆ ಈಸಿ. ಓಕೆ, ಡಿಫ್ರೆನ್ಷಿಯೇಟ್ ಮಾಡಿ ಎಫ್ ಡ್ಯಾಶ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡೋದು ಗೊತ್ತಿದೆ. 4x - 3 2 ಇಂಟು ಪವರು ಮತ್ತು ಇದು ಮಾಡಿ 4x - 3. ದಿಸ್ ಇಸ್ ಅ ಡಿಫರೆನ್ಷಿಯಲ್. ಫಸ್ಟ್ ಒನ್ ಫಾರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಇದಕ್ಕೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ಗೆ ಕಂಡೀಷನ್ ಏನು? ನಾವು f dash x greater than 0. f dash x greater than 0. It implies f dash x ಅಂದರೆ ಏನು? 4x - 3 greater than 0. It implies ಇದು ಲೀನಿಯರ್ ಇನ್ಇಕ್ವಾಲಿಟೀಸ್ ಆಗಿರೋದ್ರಿಂದ ನಾವು ಕಾನ್ಸ್ಟೆಂಟ್ನ ರೇಟಿಗೆ ತಗೊಳ್ಳಿ. 4x - 3 ರೇಟ್ಗೆ ಹೋದರೆ +3 ಆಗುತ್ತೆ. ನಮಗೆ ರಿಕ್ವೈರ್ಡ್ ಎಕ್ಸ್ ವ್ಯಾಲ್ಯೂ ಅಲ್ಲಿಗೆ ಕಾನ್ಸೆಪ್ಟು ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ 1/4 ಅಂತ ಬೇಕಾದ್ರೂ ಹೇಳ್ಬೋದು, ಅಥವಾ ಮಲ್ಟಿಪ್ಲೈಡ್ ಆನ್ ಬೋತ್ ಸೈಡ್ಸ್ ಬೈ 1/4 ಅಂತ ಹೇಳ್ಬೋದು. ಒಟ್ಟಿನ ಕೋಎಫಿಷಿಯಂಟ್ ಆಫ್ ಎಕ್ಸು ಏನಿರುತ್ತೆ ಕಾನ್ಸ್ಟೆಂಟ್ ಕ್ಯಾನ್ಸಲ್ ಆಗಬೇಕು. ನಾವು x greater than 3/4 x greater than 3/4 ನಾವು ಈಕ್ವೇಷನ್ಸ್ ಆಗಿದ್ದರೆ 4x = 3 x = 3/4. ಈ 4 ಗೋಸ್ ಟು ಡಿನಾಮಿನೇಟರ್ ಆಫ್ RHS. ಅದೇ ಕಾನ್ಸೆಪ್ಟಲ್ಲಿ ಹೇಳಿ. ಈಗ ಇದನ್ನು ಇಂಟರ್ವಲ್ ಫಾರ್ಮಲ್ಲಿ ಬರೀಬೇಕು. x greater than 3/4 ಅಂದಾಗ ಓಪನ್ ಇಂಟರ್ವಲ್ಲೇ ಬರೀಬೇಕು. ಓಪನ್ ಇಂಟರ್ವಲ್ 3/4, ಇನ್ಫಿನಿಟಿ 3/4, infinity. Thus, the function f of x is strictly increasing for all x belongs to ಇದನ್ನೇ ಬರೀಬೇಕು 3/4, infinity. ಈ ಇಂಟ್ರೋಸ್ ಒಳಗಡೆ ಬರ್ತಕ್ಕಂಥ ಎಲ್ಲ ಎಕ್ಸ್ ವ್ಯಾಲ್ಯೂಸ್ಗೆ ಇದು ಗ್ರೇಟರ್ ದೆನ್ 0 ಅದೇ ಆಗುತ್ತೆ, ಆಗಲೇಬೇಕು. Therefore, the given function f of x strictly increasing for all x belongs to 3/4, infinity. ಈ ಥರ ಪ್ರಾಬ್ಲಮ್ಸನ್ನು ಮಾಡಬೇಕು. ಅದೇ ಥರ ಈಗ ಎರಡನೇದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಬಿ. ಕಂಡೀಷನ್ ಚೆನ್ನಾಗಿ ಗೊತ್ತಿದೆ. ಅದೇ ಪ್ರೊಸೀಜರ್ ಹೋಗೋಣ. ಎಫ್ ಡ್ಯಾಶ್ ಎಕ್ಸ್ <0, ಇದು <0. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಓಕೆ, ಎರಡನೇದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಮಾಡಬೇಕಾದ್ರೆ ಕಂಡೀಷನ್ ಏನು? ಎಫ್ ಡ್ಯಾಶ್ ಎಕ್ಸ್ <0. ಇಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಏನು? 4x - 3 <0. ಇಟ್ ಇಂಪ್ಲೈಸ್ 4x - 3 ರೈಟ್ಗೆ ಹೋದರೆ +3 ಆಯಿತು. ಮಲ್ಟಿಪ್ಲೈಡ್ ಆನ್ ಬೋತ್ ಸೈಡ್ಸ್ ಬೈ 1/4 ಆರ್ x <3/4. ಇದನ್ನೇ ಅಂತ ಬರೀತೀರಿ ಓಪನ್ ಇಂಟರ್ ಒಳಗಡೆ ಬರೀಬೇಕು. 3/4 <3/4 ಅಂದರೆ ಇಲ್ಲಿ -∞, ಇಲ್ಲಿ 3/4. ದಸ್ ದ ಫಂಕ್ಷನ್ f of x ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಾರ್ ಆಲ್ x ಬಿಲಾಂಗ್ಸ್ ಟು ಓಪನ್ ಇಂಟರ್ ಒಳಗಡೆ -∞, 3/4. ಇದು ಕನ್ಕ್ಲೂಷನ್ ನೀಟಾಗಿರಬೇಕು. ಓಕೆ, ಕಂಡೀಷನ್ಸ್ ಎಲ್ಲ ಕರೆಕ್ಟಾಗಿರಬೇಕು. ಇದು ಕರೆಕ್ಟಾಗಿರಬೇಕು ಸ್ಟೇಟ್ಮೆಂಟು. ಓಕೆ, ಈ ಥರ ನಾವು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಪ್ರಾಬ್ಲಮ್ಸನ್ನು ಮಾಡಬೇಕು ಕ್ವಾಡ್ರಾಟಿಕ್ ಕೊಟ್ಟಾಗ. ನೆಕ್ಸ್ಟು ಕ್ಯೂಬಿಕ್ ಕೊಟ್ಟಾಗ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾನು ಸೆಟ್ ಥಿಯರಿನಲ್ಲಿ ಕಂಡೀಷನ್ಸು ಬರ್ಸಾಗ್ತಾಯಿದ್ದೀನಿ. x - a × x - b <0, greater than 0, <0 ಕಂಡೀಷನ್ಸನ್ನು ಬರೆಸಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ಪದೇ ಪದೇ ಹೇಳ್ತೀನಿ, ನೀವು ಫ್ರೀಯಾಗಿ ನೋಡ್ಬೋದು. ಯಾವುದೇ ಕಾಸ್ಟಲ್ಲಿ ಯೂಟ್ಯೂಬಲ್ಲಿ ಎಲ್ಲ ನಾನು ಸೆಂಡ್ ಮಾಡಿದ್ದೇನೆ. ನಾವು ಈಗ ಫಿಫ್ತ್ ಒಂದು ತೊಗೊತೇನೆ. ಫಂಕ್ಷನ್ ಎಫ್ ಆಫ್ ಎಕ್ಸ್. ಸೇಮ್ ಕ್ವಶನ್, ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x³ - 3x² - 36x +7. ಇದು ಕ್ಯೂಬಿಕ್ ಈಕ್ವೇಷನ್ ಇದೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಡಿಫ್ರೆನ್ಷಿಯೇಷನ್ ಎಫ್ ಡ್ಯಾಶ್ ಎಕ್ಸ್ ಡಿಫ್ರೆನ್ಷಿಯೇಷನ್ ನಮ್ಗೆ ಅದರಲ್ಲಿ ಗೊತ್ತಿದೆ. 6x² - 6x - 36. ಓಕೆ, ಎಫ್ ಡ್ಯಾಶ್ ಎಕ್ಸ್ ಎಕ್ಸ್ ವ್ಯಾಲ್ಯೂಸ್ ಕಂಡುಹಿಡ್ಕೊಳ್ಳೋಣ. ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರೋದ್ರಿಂದ ಎಫ್ ಡ್ಯಾಶ್ ಎಕ್ಸ್ = 0, 6x² - 6x - 36 = 0. ಕೋಎಫಿಷಿಯಂಟ್ ಆಫ್ x² ಕಾನ್ಸ್ಟೆಂಟ್ ಇದೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಂಪಲ್ ಮಾಡ್ಕೊಬೇಕು ಅಂದರೆ ಡಿವೈಡ್ ಆದರೆ ಡಿವೈಡ್ ಮಾಡಿ. ಡಿವೈಡೆಡ್ ಬೈ 6 ಮಾಡ್ತೇನೆ. ಡಿವೈಡೆಡ್ ಬೈ 6 ಮಾಡಿದಾಗ x² - x - 6 = 0. ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು. ಫ್ಯಾಕ್ಟ್ರೈಸ್ ಮಾಡಿ x² - 3x + 2x - 6 = 0. ನೋಡಿ, -3x + 2x -xೇ ಬರಬೇಕು. ಸ್ಪ್ಲಿಟ್ ಮಾಡಿದ್ದೇನೆ. ಮತ್ತು x ಕೋಫಿಷಿಯಂಟು -3 x ಕೋಫಿಷಿಯಂಟು 2 ಮಲ್ಟಿಪ್ಲಿಕೇಶನ್ ಮಾಡಿದಾಗ -6 ಬರಬೇಕು. ಬರುತ್ತೆ. ನಾವು ಇವೆರಡರಲ್ಲಿ ಏನು ಕಾಮನ್ ತೆಗಿತೀರಿ? x ಕಾಮನ್ ತೆಗಿತೀಯಾ? x - 3 ಪ್ಲಸ್ ವಾಟ್ ಇಸ್ ದ ಕೋಫಿಷಿಯಂಟ್ ಆಫ್ x 2 ಕಾಮನ್ ತೆಗಿತೀಯಾ?
ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 0 ಇವೆರಡು ಸೇಮ್ ಬರಲೇಬೇಕು, ಅವಲ್ಲೇ ಫ್ಯಾಕ್ಟರೈಸ್ ಕರೆಕ್ಟಾಗಿದೆ ಅಂತ ಅರ್ಥ. ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಫ್ಯಾಕ್ಟರ್ಸು, ಇನ್ನೊಂದು ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 0. ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು -2 ಪ್ಲಸ್ 2 ರೇಟ್ಗೆ ಹೋದರೆ -2 ಆಯಿತು, ಎಕ್ಸ್ ಈಸ್ ಈಕ್ವಲ್ ಟು 3 ಆಯಿತು. ನಾವು ಯಾವುದೇ ಇಂಟರ್ವಲ್ ಬರೀಬೇಕಾದ್ರೆ ನಾವು ಕಂಡೀಷನ್ಸ್ ಬರೀಬೇಕಾದ್ರೆ ಲೆಸ್ ದ್ಯಾನ್ 0 ಗ್ರೇಟರ್ ದ್ಯಾನ್ 0 ಇವೆಲ್ಲ ಬರೀಬೇಕಾದ್ರೆ ಎ ಮತ್ತು ಬಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಎ ವ್ಯಾಲ್ಯೂ -2, ಬಿ ವ್ಯಾಲ್ಯೂ 3. ಎ ವ್ಯಾಲ್ಯೂ -2, ಬಿ ವ್ಯಾಲ್ಯೂ 3. ಯಾಕೆ ಸರ್ ಎ ವ್ಯಾಲ್ಯೂನೇ -2 ತೊಗೊಂಡಿದ್ದೀರಿ, ಬಿ ವ್ಯಾಲ್ಯೂ 3 ತಗೊಂಡಿದ್ದೀರಿ? ಸಪೋಸ್ ಎ ವ್ಯಾಲ್ಯೂ 3 ತಗೊಂಡ್ರೆ ಏನಾಗುತ್ತೆ ಸರ್? ತಪ್ಪಾಗುತ್ತೆ. ಯಾವುದೇ ಇಂಟರ್ವಲ್ಸಲ್ಲಿ ಎ ಕಮ ಬಿ ಅಂತ ಬರಿತಾ ಇದ್ದೀವಿ ಅಂದರೆ ಕಂಡೀಷನ್ ಏನು ಗೊತ್ತಾ? ಸ್ಟ್ರಿಕ್ಟ್ಲಿ ಎ ಲೆಸ್ ದ್ಯಾನ್ ಬಿ. ಯಾವಾಗಲೂ ಎ ವ್ಯಾಲ್ಯೂ ಬಿಗಿಂತ ಕಡಿಮೆ ಇರಬೇಕು. ನೀನು ಮನಸ್ಸಿಗೆ ಬಂದಂಗೆ ತನಕ್ಕೆ ಬರಲ್ಲ. ಯಾವುದೇ ಇಂಟರ್ವಲ್ ಆಗಿರಲಿ ಎ ವ್ಯಾಲ್ಯೂ ಮಸ್ಟ್ ಬಿ ಲೆಸ್ ದ್ಯಾನ್ ಬಿ. ಅದಕ್ಕೋಸ್ಕರ ಎ ವ್ಯಾಲ್ಯೂ -2, ಬಿ ವ್ಯಾಲ್ಯೂ 3. ಈಗ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಕಂಡಿಡ್ಕೊಂಡಾದ್ಮೇಲೆ ಯಾವ್ದು ಎ ಯಾವ್ದು ಬಿ ಅಂತಲೂ ಗೊತ್ತಾಯಿತು. ನೆಕ್ಸ್ಟ್ ಈಗ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಕಂಡೀಷನ್ಸ್ಗೆ ಹೋಗೋಣ. ಓಕೆ, ಎಫ್ ಡ್ಯಾಶ್ ಎಕ್ಸ್ ಅಂದರೆ ಏನಂತ ಗೊತ್ತಾಯಿತು. ಈಗ ಇದನ್ನು ಬರೀಬೇಕಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು -2, ಎಕ್ಸ್ ಈಸ್ ಈಕ್ವಲ್ ಟು 3ನ ಫ್ಯಾಕ್ಟರ್ಸ್ ಫಾರ್ಮಲ್ ಬರೀ ಅಂದರೆ ಎಕ್ಸ್ ಇಲ್ಲಿ -2 ಇದ್ದರೆ ಎಕ್ಸ್ ಪ್ಲಸ್ 2 ಅಂತ ಹೇಳ್ಬೋದು. ಎಕ್ಸ್ ಈಸ್ ಈಕ್ವಲ್ ಟು 3 ಇದ್ದರೆ ಎಕ್ಸ್ ಮೈನಸ್ 3. ಅದಕ್ಕೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 3 ಅಂದರೆ ಒಂದೇ ಎಕ್ಸ್ ಸ್ಕ್ವೇರ್ -x -6 ಇದೆಯಲ್ಲ, ಎಕ್ಸ್ ಸ್ಕ್ವೇರ್ -x -6 ಇದರದ್ದು ಫ್ಯಾಕ್ಟರ್ಸ್ ಇವೆರಡು ಬಂದೆ, ಇದು ಎರಡು ಬಂದೆ. ಎಕ್ಸ್ ಪ್ಲಸ್ 2 ಆ್ಯಂಡ್ ಎಕ್ಸ್ ಮೈನಸ್ 3 ದ ಫ್ಯಾಕ್ಟರ್ಸ್ ಆಫ್ ದಿಸ್ ಈಕ್ವೇಷನ್ ಆಗಿರೋದ್ರಿಂದ ಎಕ್ಸ್ ಸ್ಕ್ವೇರ್ -x -6 ಅಂದರೂ ಒಂದೇ, ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 3 ಅಂದರೂ ಒಂದೇ. ಈಗ ನಮಗೆ ಎಫ್ ಡ್ಯಾಶ್ ಎಕ್ಸ್ ಅಂದರೆ ಏನು ಅಂದರೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 3. ಈಗ ಕಂಡೀಷನ್ಸ್ಗೆ ಹೋಗೋಣ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಎ ನಾವು ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಫಂಕ್ಷನ್ಸ್ಗೆ ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇಂಪ್ಲೈಸ್ ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇಂಪ್ಲೈಸ್ ಎಫ್ ಡ್ಯಾಶ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 3, ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 3 ಗ್ರೇಟರ್ ದ್ಯಾನ್ 0 ಇಫ್ ಇಂಪ್ಲೈಸ್ ಎಕ್ಸ್ ಅಂದರೆ ಎಕ್ಸ್ ವ್ಯಾಲ್ಯೂಸು -2 ಮತ್ತು 3 ಇದೆಯಲ್ಲ, ಎಕ್ಸ್ ಡಸ್ ನಾಟ್ ಲೈಸ್ ಬಿಟ್ವೀನ್ -2 ಆ್ಯಂಡ್ 3. ಈ -2 ಮತ್ತು 3 ಒಳಗಡೆ ಬರ್ತಕ್ಕಂಥ ಎಕ್ಸ್ ವ್ಯಾಲ್ಯೂಸ್ಗೆ ಇದು ಪಾಸಿಟಿವ್ ಆಗಲ್ಲ. ಮತ್ತು ಯಾವುದಕ್ಕೆ ಪಾಸಿಟಿವ್ ಆಗುತ್ತೆ ಸರ್? ಎಕ್ಸ್ ಗ್ರೇಟರ್ ದ್ಯಾನ್ 3ಗೆ. ಎಕ್ಸ್ ಗ್ರೇಟರ್ ದ್ಯಾನ್ 3ಗೆ ಗ್ರೇಟರ್ ದ್ಯಾನ್ 0 ಆದಾಗ ಭಾರಿ ಕೇರ್ಫುಲ್ ಆಗಿರಬೇಕು. ಕ್ವಾಡ್ರಾಟಿಕ್ ಕ್ಯೂಬಿಕ್ ಈಕ್ವೇಷನ್ಸ್ ಕೊಟ್ಟಾಗ ಎಕ್ಸ್ ಗ್ರೇಟರ್ ದ್ಯಾನ್ 3ಗೆ ಆರ್ ಎಕ್ಸ್ ಲೆಸ್ ದ್ಯಾನ್ -2ಗೆ, ಎಕ್ಸ್ ಗ್ರೇಟರ್ ದ್ಯಾನ್ 3ಗೆ ಮತ್ತು ಎಕ್ಸ್ ಲೆಸ್ ದ್ಯಾನ್ -2ಗೆ ಇದು ಪಾಸಿಟಿವ್ ಆಗುತ್ತೆ. ಈಗ ಎಕ್ಸ್ ಗ್ರೇಟರ್ ದ್ಯಾನ್ 3ನ ನಾವು ಇಂಟರ್ವಲ್ ಫಾರ್ಮಲ್ ಯಾವ ಥರ ಬರೀತೀರಿ? 3, ಎಕ್ಸ್ ಲೆಸ್ ದ್ಯಾನ್ -2ನ ಇಂಟರ್ವಲ್ ಫಾರ್ಮಲ್ ಯಾವ ಥರ ಬರೀತೀಯಾ? -∞, -2. ಅಂದರೆ ಈ ಇಂಟರ್ವಲಲ್ಲೂ ಇದು ಪಾಸಿಟಿವ್ ಆಗುತ್ತೆ, ಈ ಇಂಟರ್ವಲಲ್ಲೂ ಇದು ಪಾಸಿಟಿವ್ ಆಗುತ್ತೆ, ಎರಡರಲ್ಲೂ ಆಗುತ್ತೆ ಅಂತ ಹೇಳೋಕ್ಕೋಸ್ಕರ ನಾವು ಏನು ಮಾಡ್ತೀವಿ? ಯೂನಿಯನ್ ಫಾರ್ಮುಲಾ ಹೇಳ್ತೀವಿ. ಯೂನಿಯನ್ ಆಫ್ -∞, -2, 3, ಈ ಇಂಟರ್ವಲಲ್ಲೂ ಇದು ಪಾಸಿಟಿವ್ ಆಗುತ್ತೆ, ಈ ಇಂಟರ್ವಲಲ್ಲೂ ಇದು ಪಾಸಿಟಿವ್ ಆಗುತ್ತೆ, ಎರಡರಲ್ಲೂ ಆಗೋದಕ್ಕೆ ನಾವು ಅದಕ್ಕೆ ಸೆಟ್ ಥಿಯರಿ ಚೆನ್ನಾಗಿ ಗೊತ್ತಾಗಬೇಕು. ನಾವು ಸೆಕೆಂಡ್ ಪಿ ಸಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಸೆಟ್ ಥಿಯರಿ ಕಾನ್ಸೆಪ್ಟು ಗೊತ್ತಿರಬೇಕು. ದೇರ್ಫೋರ್ ದಸ್ the function f of x is strictly increasing for all x belongs to union of ಯಾವ್ದು ಬೇಕಾದ್ರೂ ಬರೀ, ಇದನ್ನು ಫಸ್ಟ್ ಬರೆದು ಇದನ್ನು ಬೇಕಾದ್ರೂ ಬರೀ, ಯಾವ್ದು ಬರೆದ್ರೂ ಒಂದೇ. ಎ ಯೂನಿಯನ್ ಬಿ ಇಸ್ ಆಲ್ವೇಸ್ ಈಕ್ವಲ್ ಟು ಬಿ ಯೂನಿಯನ್ ಎ. ಕಂಡೀಷನ್ಸ್ ಗೊತ್ತಿದೆ. -∞, -2 ಇದು 3, ಓಕೆ. ಈ ಇಂಟರ್ವಲ್ಸಲ್ಲಿ ಎಫ್ ಡ್ಯಾಶ್ ಎಕ್ಸು ಪಾಸಿಟಿವ್ ಆಗುತ್ತೆ. ದೇರ್ ಫೋರ್ ದ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಇನ್ ದ ಇಂಟರ್ವಲ್ -∞, -2 ಯೂನಿಯನ್ ಆಫ್ 3, ಈ ಥರ ಭಾರಿ ಕೇರ್ಫುಲ್ಲಾಗಿ ಮಾಡಬೇಕು. ಈ ಗ್ರೇಟರ್ ದ್ಯಾನ್ 0 ಇದ್ದಾಗ ಭಾರಿ ಕೇರ್ಫುಲ್ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಬಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಬಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0. ಫ್ಯಾಕ್ಟರ್ಸ್ ಗೊತ್ತಿದೆ. ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 3 ಲೆಸ್ ದ್ಯಾನ್ 0. ಇಟ್ ಇಂಪ್ಲೈಸ್ ಎಕ್ಸ್ ಲೆಸ್ ದ್ಯಾನ್ 3 ಗ್ರೇಟರ್ ದ್ಯಾನ್ -2. ಈ ಇಂಟರ್ವಲ್ಸಲ್ಲಿ ಇದು ನೆಗೆಟಿವ್ ಆಗುತ್ತೆ. ದೇರ್ಫೋರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು -2, 3. ಈ ಇಂಟರ್ವಲಲ್ಲಿ ಇದು ನೆಗೆಟಿವ್ ಆಗುತ್ತೆ. ದೇರ್ಫೋರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು -2, 3. ಈ ಇಂಟರ್ವಲಲ್ಲಿ ಇದು ನೆಗೆಟಿವ್ ಆಗುತ್ತೆ, ನೋ ಡೌಟ್. ಈ ಥರ ಲೆಸ್ ದ್ಯಾನ್ 0 ಇದ್ದಾಗ ಭಾರಿ ಈಸಿ, ಬಟ್ ಗ್ರೇಟರ್ ದ್ಯಾನ್ ಬಂದಾಗ ಆಗಲೇ ಮಾಡಿನಲ್ಲ ಆ ಥರ ಕಂಡೀಷನ್ಸನ್ನು ಅರ್ಥ ಮಾಡ್ಕೊಬೇಕು. ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೇನೆ.
ಇಂಟರ್ವಲ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು, ಇನ್ಇಕ್ವಾಲಿಟೀಸ್ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಇನ್ನು ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಟ್ರೈ ಮಾಡಿ ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಿ. ನಿಮ್ಗೆ ಯಾವುದು ಗೊತ್ತಾಗಲ್ಲ ಅದನ್ನು ನಾನೇ ಬರೆದು ನಿಮಗೆ ತಿಳಿಸ್ತೀನಿ. ಬಟ್ ಟ್ರೈ ಮಾಡಿ, ಈಗ ಯಾವ ಥರ ಮಾಡಿದ್ರೆ ಆ ಥರ ಟ್ರೈ ಮಾಡಿ. >0 ಇದ್ದಾಗ ಕ್ಯೂಬಿಕ್ ಕೊಟ್ಟಾಗ ಒಂದು ಸ್ವಲ್ಪ ಹುಷಾರಾಗಿರಿ, << ಇದ್ದಾಗ ಈಸಿ. ಓಕೆ, ಥ್ಯಾಂಕ್ ಯು. ಉಳಿದಿರೋ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ನನಗೆ ಸೆಂಡ್ ಮಾಡಿ. ಇನ್ನು ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಿನಿಮಮ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.